ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಇದು ಜೇಮ್ಸ್ ಕ್ಯಾಮರೂನ್ ಅವರ ನಿರ್ದೇಶನದ ಅನಿಮೇಷನ್ ಸಿನಿಮಾವಾಗಿದೆ. ವಿಶ್ವದಾದ್ಯಂತ ಕುತೂಹಲ ಕೆರಳಿಸಿದ್ದ ಈ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ನೋಡಿದ ನನಗೆ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಲಿಲ್ಲ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅವತಾರ್ ದಿ ವೇ ಆಫ್ ವಾಟರ್ ಘಟನೆಗಳ ನಂತರ ಕತೆ ಮುಂದುವರಿಯುತ್ತದೆ. ತನ್ನ ಹಿರಿಯ ಮಗನ ಸಾವಿನ ನಂತರ ಜೇಕ್ ಸಲ್ಲಿ ಮತ್ತು ನೇತಿರಿ ದುಃಖದಲ್ಲಿ ಇರುತ್ತಾರೆ. ಈ ಬಾರಿ ಅವರು ಎದುರಿಸಬೇಕಾಗಿರೋದು ಪ್ಯಾಂಡೋರಾ ಗ್ರಹದ ಅತ್ಯಂತ ಅಪಾಯಕಾರಿ ಪಂಗಡವಾದ ಆ್ಯಶ್ ಪೀಪಲ್ಗಳ ನಾಯಕಿ ವರಾಂಗ್. ಈ ಹೊಸ ಪಂಗಡವು ಪ್ರಕೃತಿಯನ್ನು ಪ್ರೀತಿಸುವ ಬದಲು ವಿನಾಶ ಮತ್ತು ಬೆಂಕಿಯನ್ನು ನಂಬುತ್ತದೆ. ಇವರೊಂದಿಗೆ ಜೇಕ್ ಸಲ್ಲಿ ಕುಟುಂಬ ನಡೆಸುವ ಹೋರಾಟವೇ ಸಿನಿಮಾದ ಮುಖ್ಯ ಕಥೆಯಾಗಿದೆ. ಸಿನಿಮಾದ ಪಾಸಿಟಿವ್ ಅಂಶಗಳನ್ನು ನೋಡೋದಾದರೆ, ಸಿನಿಮಾದ ವಿಜುವಲ್ಸ್ ತುಂಬ ರಿಚ್ ಆಗಿವೆ. ಜೇಮ್ಸ್ ಕ್ಯಾಮರೂನ್ ಎಂದಿನಂತೆ ದೃಶ್ಯ ಕಾವ್ಯವನ್ನೇ ಸೃಷ್ಟಿಸಿದ್ದಾರೆ. ಪ್ಯಾಂಡೋರಾ ಗ್ರಹದ ಹೊಸ ಪ್ರಾಂತ್ಯಗಳು, ಬೆಂಕಿ ಮತ್ತು ಬೂದಿಯ ವಾತಾವರಣ ಕಣ್ಣಿಗೆ ಕಟ್ಟುವಂತಿವೆ. ಸಿನಿಮಾ ಥಿಯೇಟರ್ನಲ್ಲಿ ನೋಡಿದರೆ ಒಳ್ಳೆಯ ಅನುಭವ ನೀಡುತ್ತೆ. ವರಾಂಗ್ ಪಾತ್ರದಲ್ಲಿ ನಟಿಸಿರುವ ಊನಾ ಚಾಪ್ಲಿನ್ ಅವರ ಅಭಿನಯ ಅದ್ಭುತವಾಗಿದೆ. ಈ ಪಾತ್ರವು ಹಿಂದಿನ ವಿಲನ್ಗಳಿಗಿಂತ ಭಿನ್ನವಾಗಿದ್ದು ಕತೆಗೆ ಹೊಸ ತಿರುವು ನೀಡುತ್ತದೆ. ಜೇಕ್ ಮತ್ತು ನೇತಿರಿ ತಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಲು ಪಡುವ ಪಾಡು ಮತ್ತು ಸ್ಪೇಡರ್ ಪಾತ್ರದ ಸಂಘರ್ಷಗಳು ಮನಸ್ಸಿಗೆ ನಾಟುತ್ತವೆ. ಕ್ಲೈಮ್ಯಾಕ್ಸ್ ಮತ್ತು ಯುದ್ಧದ ಸನ್ನಿವೇಶಗಳು ತುಂಬ ರೋಮಾಂಚನಕಾರಿಯಾಗಿವೆ. ಇನ್ನು ಸಿನಿಮಾದ ನೆಗೆಟಿವ್ ಅಂಶಗಳ ಕಡೆ ಬರೋದಾದರೆ, ಸಿನಿಮಾದ ಅವಧಿ ತುಂಬ ಲಾಂಗ್ ಆಗಿದೆ. ಅಂದರೆ 3 ಗಂಟೆಗೂ ಹೆಚ್ಚು ಕಾಲಾವಧಿ ಇರೋದರಿಂದ ಕೆಲವೊಮ್ಮೆ ಸಿನಿಮಾ ನಿಧಾನವಾಗಿ ಸಾಗದಂತೆ ಅನಿಸುತ್ತೆ. ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಗಳು ಬೋರ್ ಕೂಡ ಆಗ್ತವೆ. ಕಥೆಯ ಮೂಲ ಎಳೆ ಹಿಂದಿನ ಅವತಾರ್ ಸಿನಿಮಾಗಳಂತೆಯೇ ಅನಿಸುತ್ತೆ. ಹೊಸತನದ ಕೊರತೆ ಹೆಚ್ಚಾಗಿದೆ. ಕಥೆಯಲ್ಲಿ ಒಂದಿಷ್ಟು ಹೊಸತನ ಇದ್ದರೆ ಚೆನ್ನಾಗಿರ್ತಿತ್ತು. ಅವತಾರ್ ಸೀರೀಸ್ನ ಫ್ಯಾನ್ಸ್ಗಳು ಅಥವಾ ಅನಿಮೇಷನ್ ದೃಶ್ಯ ವೈಭವವನ್ನು ಇಷ್ಟಪಡೋರಾಗಿದ್ದರೆ ಈ ಸಿನಿಮಾವನ್ನು 3Dಯಲ್ಲಿ ನೋಡಿ. ಕತೆ ಸ್ವಲ್ಪ ಪರಿಚಿತ ಅನಿಸಿದ್ರು ಮೇಕಿಂಗ್ ಮತ್ತು ಒಂದೊಳ್ಳೆ ಅನುಭವಕ್ಕಾಗಿ ಸಿನಿಮಾ ನೋಡ್ಬೋದು. ನೀವು ಈಗಾಗಲೇ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.